Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ ODI ಮ್ಯಾಚ್ 19ನೇ ತಾರೀಕಿಗೆ ನಡೆಯುತ್ತಿರುವಂಥ ಮ್ಯಾಚಿಗೆ ಇಂಡಿಯಾದು ಸ್ಟ್ರಾಂಗೆಸ್ಟ್ ಪಾಸಿಬಲ್ ಮೋಸ್ಟ್ ಪಾಸಿಬಲ್ ಪ್ಲೇಯಿಂಗ್ 11 ಯಾವ ಥರ ಇರಬಹುದು ಅನ್ನೋದನ್ನ ನೋಡುವಂಥ ಸಮಯ. ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಹಂಗೆ ಒಂದು ಲೈಕ್ ಬಟನ್ ಇದೆ, ಹಂಗೆ ಪಟ್ಟನಂಗೆ ಉದುರಿಸಿ ಲೈಕ್ನ. ಸೊ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಸ್ಕ್ವಾಡು. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಅಂಡರ್ ಹೋಗ್ತಾ ಇರೋದ್ರಿಂದ ಶುಭ್ಮನ್ ಗಿಲ್ಲು ಆಡಲೇಬೇಕು. ಆ್ಯಂಡ್ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರುವಂಥ ಶ್ರೇಯಸ್ ಅಯ್ಯರು ಕೂಡ ಆಡಲೇಬೇಕು. ಆ್ಯಂಡ್ ವಿಕೆಟ್ ಕೀಪಿಂಗ್ ಮೇನ್ ವಿಕೆಟ್ ಕೀಪರ್ ಆಗಿರುವಂಥ ರೋಲ್ನ ನಿಭಾಯಿಸ್ತಾ ಇರುವಂಥ KL ರಾಹುಲ್ ಕೂಡ ಆಡಲೇಬೇಕು. ಇಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ನಾನು ಏನು ಡಿಸ್ಪ್ಲೇ ಮಾಡಿದ್ದೀನಿ ಟಾಪ್ ಆರ್ಡ್ರು. ಸೊ ಇದನ್ನ ಹಂಗೇನೆ ತಗೊಂಬಂದು ಇಳಿಸ್ದಂಗೇನೆ ಐತೆ ಮಗ. ಶುಭ್ಮನ್ ಗಿಲ್ಲು ಓಪನ್ ಮಾಡೇ ಮಾಡ್ತಾರೆ. ಯಾರ ಜೊತೆಗೆ? ರೋಹಿತ್ ಶರ್ಮಾ ಜೊತೆಗೆ ಓಪನ್ ಮಾಡ್ತಾರೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವ್ರು ನಂಬರ್ 3 ಅಂತೂ ಖಂಡಿತ ಬಂದೇ ಬರ್ತಾರೆ. ವಿರಾಟ್ ಕೊಹ್ಲಿ ಅವರೇ ಅಂತ ಅಂದರೆ ಸ್ಕ್ವಾಡಲ್ಲಿ ಅವ್ರನ್ನ ನಂಬರ್ 3ಯಿಂದ ಅಲ್ಲಾಡ್ಸೋಕ್ಕಾಗಲ್ಲ. ಆ್ಯಂಡ್ ರೋಹಿತ್ ಶರ್ಮನು ಕೂಡ ಓಪನಿಂಗ್ ಸ್ಲಾಟಿಂದ ಅಲ್ಲಾಡ್ಸೋಕ್ಕಾಗಲ್ಲ. ಇಲ್ಲಿ ಶುಭ್ಮನ್ ಗಿಲ್ ನಂಬರ್ 4 ಕಳ್ಸೋ ಅಂಥದ್ದೆಲ್ಲ ಏನು ಆಗೋದಿಲ್ಲ. ಅವ್ರು ಓಪನ್ ಮಾಡೇ ಮಾಡ್ತಾರೆ. ಆಸ್ ಎ ಕ್ಯಾಪ್ಟನು ಅದು ಓಪನರೇ ಆಡ್ತಾ ಇರ್ತಾರೆ. ಆ್ಯಂಡ್ ನಂಬರ್ 4ಅಲ್ಲಿ ಶ್ರೇಯಸ್ ಅಯ್ಯರ್ ಆಡ್ತಾರೆ. ಯಾಕಂದರೆ ನಂಬರ್ 4 ODIs ಅಂತ ಬಂದಾಗ ಶ್ರೇಯಸ್ ಅಯ್ಯರ್ಗೆ ನಿಗದಿ ಆಗೋಗ್ಬಿಟ್ಟಿದೆ. ಒಂಥರ ಫಿಕ್ಸ್ಡ್ ಸ್ಲಾಟ್ ಶ್ರೇಯಸ್ ಅಯ್ಯರ್ಗೆ ಪಕ್ಕ ಆಡ್ತಾರೆ. ಆ್ಯಂಡ್ ಅಕ್ಷರ್ ಪಟೇಲು ನಂಬರ್ 5 ಕೂಡ ಬರ್ಬೋದು ಅಥವಾ ನಂಬರ್ 6 ಕೂಡ ಬರ್ಬೋದು. ಇವರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಯಾವ ಥರ ವರ್ಕೌಟ್ ಮಾಡ್ಕೊತಾರೋ ಅದ್ರ ಮೇಲೆ ಡಿಪೆಂಡು. ನೋಡಿದ್ದೀವಿ ಅಕ್ಷರ್ ಪಟೇಲ್ ಅಪ್ ದ ಆರ್ಡ್ರ್ ಕೂಡ ಬರುವಂಥದ್ದು. ಅಂದರೆ 3 ಡೌನ್ 4 ಡೌನ್ ಆದಮೇಲೆ 5 ಡೌನ್ ಆದಮೇಲೆ ಬರುವಂಥದ್ದೆಲ್ಲ ನೋಡಿದ್ದೀವಿ ನಾವು. ಸೊ ನೋಡೋಣ ಎಲ್ಲಿ ಬರ್ತಾರೆ ಅಂತ. KL ರಾಹುಲ್ ಮತ್ತು ಅಕ್ಷರ್ ಪಟೇಲು ಮೇಲೆ ಕೆಳಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಡಿಪೆಂಡಿಂಗ್ ಆನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಯಾವ ಥರ ವರ್ಕೌಟ್ ಮಾಡ್ಕೊತಾರೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ಟಾಪ್ ಆರ್ಡರ್ ಕಂಪ್ಲೀಟ್ಲಿ ನಮ್ಮದು ರೈಟ್ ಹ್ಯಾಂಡು. ಟಾಪ್ 4 ಕೂಡ ರೈಟ್ ಹ್ಯಾಂಡ್ ಕಾಂಟ್ರಿಬ್ಯೂಷನ್ ಕೊಡುವಂಥವ್ರನ್ನೇ ಇರೋದಲ್ಲಿ. ಅದಾದ್ಮೇಲೆ ಬರುವಂಥವ್ರು ಇಲ್ಲಿ ಲೆಫ್ಟ್ ಹ್ಯಾಂಡು. ಸೊ ಅದರಿಂದ ಇಲ್ಲಿ ಅಕ್ಷರ್ ಪಟೇಲ್ನ ಅಪ್ ದ ಆರ್ಡರ್ ಸ್ವಲ್ಪ ಕಳಿಸ್ತು ಅಂತಂದರೆ ಅವರು ಕೂಡ ODIs ಅಂತ ಬಂದಾಗ ಪರವಾಗಿಲ್ಲ ಚೆನ್ನಾಗೇನೆ ಬ್ಯಾಟಿಂಗ್ ಆಡ್ತಾರೆ. ಆದ್ದರಿಂದ ಅವ್ರನ್ನ ಅಪ್ ದ ಆರ್ಡರ್ ಸ್ವಲ್ಪ ಕಳಿಸ್ತು ಅಂತಂದರೆ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಆಡ್ಬೋದು ಅಂತ. ಅಂದರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೊಬೋದು ಅಂತ. ಆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಹೊರತುಪಡಿಸ್ತು ಅಂತಂದರೆ KL ರಾಹುಲ್ ನಂಬರ್ 5ಅಲ್ಲೇ ಆಡಬೇಕು. ಯಾಕಂದರೆ ಸಖತ್ ಬ್ಯಾಟ್ರು KL ರಾಹುಲ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅದು ಬಿಡ್ತು ಅಂತಂದರೆ KL ರಾಹುಲನ್ನೇ ಮೇಲ್ಗಡೆ ಕಳಿಸ್ಬೇಕು. ಯಾಕಂತಂದರೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರೆ ಟೀಮ್ ಇಂಡಿಯಾಗೆ. ಈ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂತದ್ದು ರೀಸೆಂಟ್ ಕ್ರಿಕೆಟಲ್ಲಿ ನೋಡ್ತು ಅಂದರೆ ಏನು ಅಷ್ಟೊಂದೇನು ಮುಂಚೆ ಥರ ಎಲ್ಲ ಏನಿದು ಕ್ರೂಷಲ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಅದರಿಂದ KL ರಾಹುಲ್ನ ಅಪ್ ದ ಆರ್ಡರ್ ಕಳಿಸ್ತು ಅಂದರೆ 5 ಜನ ಇಲ್ಲಿ ರೈಟ್ ಹ್ಯಾಂಡ್ ಬ್ಯಾಟರ್ಸ್ಗಳಾಗೋಗ್ಬಿಡ್ತಾರೆ. ಟಾಪ್ ಆರ್ಡರ್ ಕಂಪ್ಲೀಟಾಗಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ರೈಟ್ ಹ್ಯಾಂಡ್ ಆಗೋಗ್ಬಿಡುತ್ತೆ. ಆಮೇಲೆ ಇಲ್ಲಿ ಲೋವರ್ ಮಿಡಲ್ ಆರ್ಡರ್ಗೆ ಬಂತು ಅಂದರೆ ಇಲ್ಲಿ ಸ್ವಲ್ಪ ಲೆಫ್ಟ್ ಹ್ಯಾಂಡು ಈಚೆ ಕಡೆ ಬರುತ್ತೆ. ಇವಾಗ ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡಬೇಕು ಅನ್ನೋದು ಇಲ್ಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲೇ ಕಿತಾಪತಿ ಆಗುವಂಥದ್ದು ನಿಮಗೆ. ಇಲ್ಲಿ ನಂಬರ್ 6ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬಂದರು ಅಂತ ಅಂದರೆ ನಿತೀಶ್ ಕುಮಾರ್ ರೆಡ್ಡಿನ ಆಡಿಸ್ತು ಅಂದರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಅವರು ಒಂಥರ ಬ್ಯಾಟಿಂಗ್ ಆಲ್ರೌಂಡರ್, ಅವರು ಬೌಲಿಂಗ್ ಆಲ್ರೌಂಡರ್ ಅಲ್ಲ. ವಾಷಿಂಗ್ಟನ್ ಸುಂದರ್ ಆಯಿತು ಅಂದರೆ ಬೌಲಿಂಗ್ ಆಲ್ರೌಂಡರ್, ಬಟ್ ಬ್ಯಾಟಿಂಗ್ ಕೂಡ ಸಖತ್ತಾಗಿಯೇ ಆಡಿದ್ದು ರೀಸೆಂಟಾಗಿ ನೋಡ್ತು ಅಂತಂದರೆ. ಇಲ್ಲಿ ವಾಷಿಂಗ್ಟನ್ ಸುಂದರ್ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರ ಮಧ್ಯ ಫೈಟ್ ಇದೆ ಅಂತ ಹೇಳಬೇಕು. ಇಬ್ಬರಲ್ಲಿ ಯಾರು ಬೇಕಾದರೂ ಆಡ್ಬೋದು. ಸ್ಪಿನ್ಗೆ ಬೇಕು ಅಂತ ಸ್ಪಿನ್ ಅಸಿಸ್ಟ್ ಜಾಸ್ತಿ ಇತ್ತು ಅಂತಂದರೆ ವಾಷಿಂಗ್ಟನ್ ಸುಂದರ್ನ ಆಡಿಸೋ ಸಾಧ್ಯತೆ ಇರುತ್ತೆ. ನಿತೀಶ್ ಕುಮಾರ್ ರೆಡ್ಡಿ ರೀಸೆಂಟಾಗಿ ಅಂತ ಬೌಲಿಂಗ್ ಎಲ್ಲ ಏನೂ ಮಾಡ್ತಾ ಇಲ್ಲ. ಬಟ್ ಆಸ್ ಎ ಬ್ಯಾಟರ್ ನೋಡ್ತು ಅಂದರೆ ಪರವಾಗಿಲ್ಲ, ಡಿಸೆಂಟ್ ಕಾಂಟ್ರಿಬ್ಯೂಷನ್ ಕೊಡುವಂಥ ಬ್ಯಾಟರ್ನೇ. ಬಟ್ ಹಾರ್ದಿಕ್ ಪಾಂಡ್ಯ ಇದಿತ್ತು ಅಂತಂದರೆ ಸ್ಕ್ವಾಡು ನಜ್ಜಿ ಚಿಂದಿ ಆಗಿರೋದು, 11 ಚಿಂದಿ ಆಗಿರೋದು. ಹಾರ್ದಿಕ್ ಪಾಂಡ್ಯನ ಆಬ್ಸೆನ್ಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಾಡ್ತಾ ಇದೆ ಅಂತ ಅನ್ನಿಸ್ತಿದೆ. ನಂಬರ್ 6 ಸ್ಲಾಟು ಹಾರ್ದಿಕ್ ಪಾಂಡ್ಯಗೆ ಅದೊಂಥರ ಫಿಟ್ ಸ್ಲಾಟು. ಸೊ ಇಲ್ಲಿ ರೈಟ್ ಹ್ಯಾಂಡರ್ಸೇ ತುಂಬಿದ್ದಾರೆ ಗುರು ಬ್ಯಾಟಿಂಗ್ ಅಂತ ಬಂದಾಗ. ಅಕ್ಷರ್ ಪಟೇಲ್ ಒಬ್ಬರು ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಮಾಡ್ತಾರೆ. ಅದನ್ನು ಬಿಡ್ತು ಅಂದರೆ ಎಲ್ಲರೂ ಕೂಡ ರೈಟ್ ಹ್ಯಾಂಡರ್ಸನ್ನೇ ತುಂಬಿದರೆ. ವಾಷಿಂಗ್ಟನ್ ಸುಂದರ್ನೇರು ಆಡಿಸ್ತು ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿ ಜಾಗದಲ್ಲಿ. ಸೊ ಅವರು ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರು ಇಬ್ಬರು ಲೆಫ್ಟ್ ಹ್ಯಾಂಡ್ ಇಂದ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಬೋದು ಅಂತ ಅಷ್ಟೇ. ಬಟ್ ನಿತೀಶ್ ಕುಮಾರ್ ರೆಡ್ಡಿ ಸ್ವಲ್ಪ ಬೆಟರ್ ಬ್ಯಾಟರ್ನೇ ವಾಷಿಗೆ ಕಂಪೇರ್ ಮಾಡ್ತು ಅಂತಂದರೆ. ಬಟ್ ಲಾಂಗ್ ಆಫ್ ಫಾರ್ಮೆಟ್ T20ಸಲ್ಲಿ ಸಖತ್ ಕಾಂಟ್ರಿಬ್ಯೂಷನ್ ನಿತೀಶ್ ಕುಮಾರ್ ರೆಡ್ಡಿ ಕೊಟ್ಟಿದ್ದಾರೆ. ಬಟ್ ಲಾಂಗ್ ಆಫ್ ಫಾರ್ಮೆಟ್ ಅಂತ ಬಂದಾಗ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡಿದ್ದಾರೆ ಬ್ಯಾಟಿಂಗ್ನು ಕೂಡ. ಸೊ ನೋಡಬೇಕಾಗುತ್ತೆ ಯಾರಿಗೆ ಮಣೆ ಹಾಕ್ತಾರೆ ಅಂತ. ಇಲ್ಲಿ ವಾಷಿನ ಆಡಿಸ್ತು ಅಂದರೆ ಬೌಲಿಂಗ್ ಆಪ್ಷನ್ಗಳು ಓಪನ್ ಆಗುತ್ತೆ. ನಿತೀಶ್ ಕುಮಾರ್ ರೆಡ್ಡಿನ ಆಡಿಸ್ತು ಅಂತಂದರೆ ಪರವಾಗಿಲ್ಲ ಅನ್ನೋ ಥರ ಬೌಲಿಂಗ್ನ ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ಮಾಡುವಂಥ ಅಬಿಲಿಟಿ ಇದೆ. ನಂಬರ್ 7 ಅಕ್ಷರ್ ಪಟೇಲ್ ಅಂತ ಅನ್ಕೊಳ್ಳಿ, ನಿತೀಶ್ ಕುಮಾರ್ ರೆಡ್ಡಿ ನಂಬರ್ 6 ಅಂತ ಅನ್ಕೊಳ್ಳಿ. ಅದೇ ಇವಾಗ ದ್ವಂದ್ವ ಇರೋದು ಎಲ್ಲಿ ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿನ ಅಥವಾ ವಾಷಿಂಗ್ಟನ್ ಸುಂದರ್ನ ಅಂತ. ಅದನ್ನು ಬಿಡ್ತು ಅಂದರೆ ಕ್ಲಾರಿಟಿ ಇದೆ. ಕುಲ್ದೀಪ್ ಯಾದವ್ ನಂಬರ್ 8ಅಲ್ಲಿ ಆಡ್ತಾರೆ. ನಂಬರ್ 9 ಮೊಹಮ್ಮದ್ ಸಿರಾಜ್ ಆಡ್ತು ಅಂತಂದರೆ ನಂಬರ್ 10 ಅರ್ಶ್ದೀಪ್ ಸಿಂಗ್ ಆಡ್ಬೋದು. ಆ್ಯಂಡ್ ನಂಬರ್ 11 ಪ್ರಸಿದ್ಧ ಕೃಷ್ಣ ಆಡಬಹುದು. ಇಲ್ಲಿ ಕುಂಡಿಸ್ತಾ ಇರೋವಂಥ ಪ್ಲೇಯರ್ಗಳು ನಾನು ಯಾರು ಅಂತಂದರೆ ಧ್ರುವ್ ಜೋರಾಲ್ 100% ಕೂತ್ಕೊಳ್ಳೇಬೇಕು. ವಿಕೆಟ್ ಕೀಪರ್ ಸೆಕೆಂಡ್ ಚಾಯ್ಸ್ ಅವ್ರು ಆಗಿರೋದ್ರಿಂದ 100% ಕೂತ್ಕೊಂತಾರೆ. ಇಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ಕೂರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹರ್ಷದೀಪ್ ಸಿಂಗು ಬೆಟರೇ, ಪ್ರಸಿದ್ಧ ಕೃಷ್ಣನು ಕೂಡ ಬೆಟರೇ, ಸಿರಾಜ್ನೂ ಕೂಡ ಬೆಟರೇ ODIs ಅಂತ ಬಂದಾಗ. ಆದ್ದರಿಂದ ಇವ್ರು 3 ಜನ ಆಡಿಸ್ಬಿಟ್ಟು ಅಲ್ಲಿ ಗೌತಮ್ ಗಂಭೀರ್ ಅಣ್ಣ ಅವರ ದತ್ತು ಪುತ್ರನ
ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇನ್ನೊಬ್ಬರು ಪ್ಲೇಯರು ವಾಷಿಂಗ್ಟನ್ ಸುಂದರ್ ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರಲ್ಲಿ ಯಾರು ಬೇಕಾದರೂ ಕೂತ್ಕೊಬೋದು. ಆ್ಯಂಡ್ ಇನ್ನೊಬ್ಬ ಪ್ಲೇಯರ್ ಯಾರು ಅಂತಂದರೆ ಯಾರನ್ನ ಬಿಟ್ಟೆ ಗುರು ನಾನು ಇಲ್ಲಿ ಯಾರನ್ನ ಬಿಟ್ಟೆ ಯಶಸ್ವಿ ಜೈಸ್ವಾಲ್. ಹೌದು, ಯಶಸ್ವಿ ಜೈಸ್ವಾಲ್ನ ಬಿಟ್ಟಿದ್ದೀನಿ. ಯಾಕೆಂದರೆ ಓಪನಿಂಗ್ ಸ್ಲಾಟು ಅಲ್ಲಿ ಸೀಲ್ ಆಗಿದೆ. ಶುಭ್ಮನ್ ಗಿಲ್ ಜೊತೆಗೆ ರೋಹಿತ್ ಓಪನ್ ಮಾಡೋದ್ರಿಂದ ಯಶಸ್ವಿ ಜೈಸ್ವಾಲ್ಗೆ ಏನು ಕೆಲಸ ಇರೋದಿಲ್ಲ ಅಲ್ಲಿ. ಅದರಿಂದ ಯಶಸ್ವಿ ಜೈಸ್ವಾಲ್ ಕೂಡ ವೈಟಿಂಗ್ ಗೇಮ್ನ ಆಡಬೇಕಾಗುತ್ತೆ. ಈ 4 ಜನ ವೈಟ್ ಮಾಡಬೇಕಾಗುತ್ತೆ, ಅನಿವಾರ್ಯತೆ ಇದೆ. ಸೊ ನಿಮಗೇನು ಅನಿಸುತ್ತೆ? ಇಲ್ಲಿ ದ್ವಂದ್ವ ಇರೋದು ಒಂದೇನೇ, ನಿತೀಶ್ ಕುಮಾರ್ ರೆಡ್ಡಿನ ಅಥವಾ ವಾಷಿಂಗ್ಟನ್ ಸುಂದರ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದು ಬಿಡ್ತು ಅಂದರೆ 11 ಸೀಲ್ ಆಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.